ಹಲೋ ಎವ್ರಿವಾನ್, ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಅಗೇನ್ ಇನ್ನೊಂದು ನನ್ನ ದಿನದ ವೆಯ್ಟ್ ಲಾಸ್ ದಿನವನ್ನು ಯಾವ ಥರ ಮಾಡ್ತೇನೆ ಅನ್ನೋದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡುವಂತಿದ್ದೇನೆ. ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದಂತಹ ವಿಡಿಯೋಗೆ ತುಂಬ ಸಪೋರ್ಟ್ ಸಿಕ್ಕಿತ್ತು ಆ್ಯಂಡ್ ಇನ್ನೂ ಕೂಡ ಮಾಡಿ ಇದೇ ಥರ ನಾವು ಕೂಡ ನಿಮ್ಮೊಟ್ಟಿಗೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಕೂಡ ನಾನು ಓಕೆ, ಅದು ಸ್ವಲ್ಪ ಕಷ್ಟ ಉಂಟು, ಬೆಳಗ್ಗೆಯಿಂದ ಸಂಜೆವರೆಗೆ ನಾವೇನೆಲ್ಲ ತಿಂತೇವೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡೋದು, ಬಟ್ ಓಕೆ ಎಲ್ಲರಿಗೂ ಉಪಯೋಗ ಆಗತ್ತೆ ಅಂತ ಹೇಳ್ಕೊಂಡು ಇವತ್ತು ನಾನು ಯಾವ ಥರ ಫುಡ್ ತಗೊಳ್ತೀನಿ ಅನ್ನೋದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ. ಅದರ ಜೊತೆಗೆ ನಾನು ಜಾಸ್ತಿ ಏನೂ ಮಾತಾಡಲ್ಲ, ಮೊನ್ನೆ ಹಾಕಿದ ವಿಡಿಯೋದಾಗೆ ಜಾಸ್ತಿ ಏನು ನಾನು ಕೊಡಲ್ಲ, ಬಟ್ ಸಣ್ಣ ಸಣ್ಣ ಟಿಪ್ಸ್ ನಾನು ಏನೆಲ್ಲ ಯೂಸ್ ಮಾಡ್ತೇನೆ ಅದನ್ನೆಲ್ಲ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೇನೆ. ಸೊ ವಿದೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟಿಗೆ ನಾನು ಫ್ರಿಜ್ಜಲ್ಲಿರುವಂತಹ ಏನು ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿರ್ತೇನೆ. ಬಿಫೋರ್ ಡೇ ನಾನು ಯೂಸ್ ಮಾಡಿ ಅರ್ಧ ಯೂಸ್ ಮಾಡಿರ್ತೇನೆ, ಅರ್ಧವನ್ನು ಹಾಗೆ ಫ್ರಿಜ್ಜಲ್ಲಿ ಪ್ಯಾಕ್ ಮಾಡಿ ಇಡ್ತೇನೆ. ಹಾಗೆ ಇಡೋದ್ರಿಂದ ನಮ್ಮ ಫ್ರೂಟ್ಸ್ ತುಂಬ ಫ್ರೆಶ್ ಆಗಿರುತ್ತೆ. ಮತ್ತು ತಿನ್ನೋದಕ್ಕಿಂತ ಒಂದು 2 ಗಂಟೆ 3 ಗಂಟೆ ಮುಂಚೆನೇ ನಾವು ತೆಗೆದಿಟ್ಟರೆ ತಿನ್ನುವಾಗ ಅಷ್ಟು ಐಸ್ ಏನಿರಲ್ಲ. ಈ ಅಲರ್ಜಿ ಪ್ರಾಬ್ಲಮ್ ಇರೋರಿಗೆಲ್ಲ ಅಷ್ಟು ಉಪದ್ರ ಆಗಲ್ಲ. ಹಾಗೆ ನಾನು ಒಂದು ದಿನ ಅರ್ಧ ಪೈನಾಪಲನ್ನು ಕಟ್ ಮಾಡಿ ಅರ್ಧದಷ್ಟು ಫ್ರಿಜ್ಜಲ್ಲಿ ಇಡ್ತೇನೆ. ಮತ್ತು ನಾನು ಪೈನಾಪಲ್ ಕಟ್ ಮಾಡಿ ಅದಕ್ಕೆ ಉಪ್ಪು ಕಾಯಿ ಮೆಣಸು ಎಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಟರೆ ಅದು ತಿನ್ನುವಾಗ ಸ್ವಲ್ಪ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮಗೆ ಉಪ್ಪೆಲ್ಲ ಇಷ್ಟ ಇದ್ದರೆ ಮಾತ್ರ ಈ ಥರ ಮಾಡಿ, ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಿಮಗೆ ಇದೇ ಫ್ರೂಟ್ಸನ್ನು ಯೂಸ್ ಮಾಡಬೇಕಂತ ಏನಿಲ್ಲ, ಅದು ನಿಮ್ಮ ಇಷ್ಟ. ಬೇಕಾದರೆ ಪಪಾಯ ಯೂಸ್ ಮಾಡ್ಬೋದು, ಆ್ಯಪಲ್ ಯೂಸ್ ಮಾಡ್ಬೋದು. ಹಾಗೆ ಇದೆಲ್ಲ ನನಗೆ ಸ್ವಲ್ಪ ತಿಂದರೆ ಹೊಟ್ಟೆ ಫುಲ್ಫಿಲ್ ಆಗುತ್ತೆ. ಈಗ ನಾನು ಒಂದು 10 ಗಂಟೆ ಆಗುವಾಗ ಎಂಟಿ ಸ್ಟೊಮಕಲ್ಲಿ ಪ್ಯಾಂಟಾಪ್ 40 ಅನ್ನೋ ಗ್ಯಾಸ್ ಟ್ರಬಲ್ ಇದು ಟ್ಯಾಬ್ಲೆಟ್ ತೆಗಿತೇನೆ. ಇದು ನನಗೆ ಗ್ಯಾಸ್ ಟ್ರಬಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ವೀಕ್ಲಿ ಒನ್ಸ್ ಅಥವಾ 3 ಡೇಸ್ಗೆ ಒನ್ಸ್ ನಾನು ತೆಗಿತೇನೆ. ಹಾಗೆ ಈಗ ಟ್ಯಾಬ್ಲೆಟ್ ಕುಡಿದು ಕರೆಕ್ಟಾಗಿ ಅರ್ಧ ಗಂಟೆ ಆಯಿತು, 10:30 ಗಂಟೆ ಆಯಿತು. ಈಗ ನಾನು ಚಿಯಾ ಡ್ರಿಂಕನ್ನು ಕುಡಿತಾ ಇದ್ದೇನೆ ವಿತ್ ಲೆಮನ್. ನೀವು ಡೈಲಿ ಒಂದು 10 ದಿನ ಕುಡಿಬೋದು, ಆನಂತರ 10 ದಿನ 20 ದಿನ ಕುಡಿಬೋದು. ಆನಂತರ ಅಗೇನ್ ನಿಮ್ಮ ವಾಟರನ್ನು ಚೇಂಜ್ ಮಾಡಬೇಕು. ಅಂದರೆ ಡೈಲಿ ಒಂದೇ ಡ್ರಿಂಕನ್ನು ಮಾಡಿದರೆ ವೆಯ್ಟ್ ಸ್ಟಕ್ ಆಗುತ್ತೆ. ಸೊ ಒಂದು 10 to 20 ಡೇಸ್ ಇದು ಮಾಡಿ, ಆಫ್ಟರ್ 20 ಡೇಸ್ ನಿಮ್ಮ ಡ್ರಿಂಕನ್ನು ಚೇಂಜ್ ಮಾಡಬೇಕು. ಜೀರಾ ವಾಟರ್ ಹಾಗೇನಾದರೂ ಮಾಡ್ಬೋದು. ಇದು ನಾನು ರಾತ್ರಿ 2 ಸ್ಪೂನಷ್ಟು ನೀರಿಗೆ ಹಾಕಿ ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೆ, ಅದನ್ನು ಈಗ ಕುಡಿತಾ ಇರೋದು. ನೀವು ಜೀರಾ ವಾಟರ್ ಕೂಡ ಹಾಗೆ ರಾತ್ರಿನೇ ಓವರ್ ನೈಟ್ ಸೋಕ್ ಮಾಡಲಿಕ್ಕೆ ಇಡಿ, ಅದನ್ನು ಬೆಳಿಗ್ಗೆ ಎದ್ದು ಕುದಿಸಿ ಸೋಸಿ ಕುಡಿಬೇಕು. ಇದಾದ ನಂತರ ನಾವು ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಕುಡಿದೇ ಖಾಲಿ ಮಾಡಬೇಕಂದ್ರೆ ಜಾಸ್ತಿ ಒಮ್ಮೆಲೆ ಕುಡಿದು ಖಾಲಿ ಮಾಡಿದೆ ಸ್ವಲ್ಪ ಸ್ವಲ್ಪ 1 2 3 ಹಾಗೆ 1 ಲೋಟ ಹಾಗೆ ಲೆಕ್ಕದಲ್ಲೇ ಕುಡಿಬೇಕು, ಜಾಸ್ತಿ ಕುಡಿಬಾರ್ದು. ಈಗ ನಂದು ಬ್ರೇಕ್ಫಾಸ್ಟ್ ಇದ್ದು ಸಮಯ ಆಯಿತು. ನಾನಿಲ್ಲಿ ಗ್ರೀನ್ ಟೀಯನ್ನು ರೆಡಿ ಮಾಡ್ತಾ ಇದ್ದೇನೆ. ಗ್ರೀನ್ ಟೀಗೆ ಯಾವ ಗ್ರೀನ್ ಟೀ ಯೂಸ್ ಮಾಡ್ತೀರಾ ಅಂತ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರು. ನಾನಿಲ್ಲಿ ಲಿಪ್ಟಾನ್ ಅವರದ್ದು ಲೂಸಾಗಿ ಸಿಗ್ತದೆ ನಮಗೆ ಬಾಕ್ಸಲ್ಲೇ, ಬಟ್ ಅದು ಲೂಸಾಗಿ ಸಿಗ್ತದೆ, ಅದನ್ನು ಯೂಸ್ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಇಲ್ಲಿ ಗ್ರೀನ್ ಟೀಯನ್ನು ರೆಡಿ ಮಾಡಲಿಕ್ಕಿಟ್ಟು ಮೊಟ್ಟೆಯನ್ನು ಈಗ ಬೇಯಿಸಿ ತೆಗಿತಾ ಇದ್ದೇನೆ. ನಿಮಗೆ ಬೇಕಾದರೆ ಹಾಫ್ ಬಾಯ್ಲ್ ಕೂಡ ತೆಗಿಬೋದು, ಇಲ್ಲಾಂದರೆ ಫುಲ್ ಬಾಯ್ಲ್ಡ್ ಕೂಡ ತೆಗಿಬೋದು. ಇದಕ್ಕೆ ಪೆಪ್ಪರು ಉಪ್ಪು ಹಾಗೆಲ್ಲ ಸೇರಿಸ್ಬೋದು. ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ನಿಂಬೆ ರಸವನ್ನು ಸೇರಿಸ್ತಾ ಇದ್ದೇನೆ. ನಿಂಬೆ ರಸ ಸೇರಿಸೋದ್ರಿಂದ ನಮಗೆ ಎಗ್ಗಿದ್ದು ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಗುತ್ತೆ. ಅದಲ್ಲದೆ ಎಗ್ಗಿನೊಟ್ಟಿಗೆ ನಾವು ಲಿಂಬೆಯನ್ನು ಯೂಸ್ ಮಾಡೋದು ವೆಯ್ಟ್ ಲಾಸ್ ಮಾಡಲಿಕ್ಕೆ ತುಂಬ ಉಪಕಾರ ಆಗುತ್ತೆ. ಒಳ್ಳೆಯ ಒಂದು ಕಾಂಬಿನೇಷನ್ ಅಂತೇಳಿ ತುಂಬ ಡಯಟ್ ಎಕ್ಸ್ಪರ್ಟ್ಸ್ ಎಲ್ಲ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಹಾಗೆ ನಾನು ಅದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಹಾಕಿ ತಿಂತಾ ಇದ್ದೇನೆ. ಹೀಗೆ ತಿನ್ನೋದ್ರಿಂದ ನಮಗೆ ಟೇಸ್ಟ್ ಕೂಡ ಜಾಸ್ತಿಯಾಗಿ ಸಿಗ್ತದೆ. ನೀವು ಹೀಗೇ ಬಾಯ್ಲ್ಡ್ ಮಾಡಿ ತಿನ್ನಬೇಕಂತೇನಿಲ್ಲ, ಹಾಫ್ ಬಾಯ್ಲ್ಡ್ ಕೂಡ ಮಾಡಿ ತಿನ್ಬೋದು, ಅದು ನಿಮ್ಮ ಇಷ್ಟ. ಹಾಗೆ ನಾನು ಕೆಲವೊಮ್ಮೆ ಎಗ್ ಚಿಲ್ಲಿಯನ್ನು ಕೂಡ ಮಾಡ್ತೇನೆ, ಕೆಲವೊಮ್ಮೆ ಆಮ್ಲೆಟ್ ಕೂಡ ಮಾಡ್ತೇನೆ, ಅದೆಲ್ಲ ನಮ್ಮ ಇಷ್ಟ. ಬಟ್ ಇದರೊಟ್ಟಿಗೆ ನಾವು ಗ್ರೀನ್ ಟೀ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಆಗಲಿಕ್ಕೆ ಸ್ವಲ್ಪ ಜಾಸ್ತಿ ಹೆಲ್ಪ್ಫುಲ್ ಆಗುತ್ತೆ. ಗ್ರೀನ್ ಟೀ ಫಸ್ಟಿಗೆಲ್ಲ ಕುಡಿಯುವಾಗ ಯಾರಿಗೂ ಇಷ್ಟ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಬಟ್ ಹೋಗ್ತಾ ಅದು ನಮಗೆ ಅಭ್ಯಾಸ ಆಗಿಬಿಡುತ್ತೆ. ಈ ಟೀ ಕಾಫಿ ಕುಡಿಯೋರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ನನಗಂತೂ ಅಂಥ ಅಭ್ಯಾಸ ಏನೂ ಇರಲಿಲ್ಲ, ಹಾಗೆ ನನಗೆ ಈಸಿಯಾಗಿ ಇದಕ್ಕೆ ಕುಡಿಲಿಕ್ಕೆ ನನಗೆ ಸ್ವಲ್ಪ ಸುಲಭ ಆಯಿತು ಅಂತಲೇ ಹೇಳ್ಬೋದು. ಈಗ ನನ್ನದು ಬ್ರೇಕ್ಫಾಸ್ಟ್ ಆಯಿತು, ಗ್ರೀನ್ ಟೀ ಆಯಿತು. ಆದ ನಂತರ ನಾನು ನೀರನ್ನು ಸ್ವಲ್ಪ ಆಗಿ ಸಮಯ ಸಿಕ್ಕಿದಾಗೆಲ್ಲ ಕುಡಿತಾ ಇರ್ತೇನೆ. ಅಂದರೆ ನೀರು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈಗ ಬ್ರೇಕ್ಫಾಸ್ಟ್ ಆದ ನಂತರ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ D3 ಸಪ್ಲಿಮೆಂಟ್ ಅಂದರೆ ಶೆಲ್ಕ್ಯಾಲ್ HD, ಇದು ನಂದು ಈ ನಮ್ಮದು ಆಫ್ಟರ್ 30 ಇಯರ್ಸ್ ಆದ ನಂತರ ನಮ್ಮ ಎಲುಬೆಲ್ಲ ತುಂಬ ವೀಕ್ ಆಗುತ್ತೆ. ಹಾಗೆ ನಾವೇನು ಮಾಡಬೇಕಂದ್ರೆ ಕ್ಯಾಲ್ಶಿಯಮ್ ವಿಟಮಿನ್ D3 ಸಪ್ಲಿಮೆಂಟ್ಸ್ ಎಲ್ಲ ಮಸ್ಟಾಗಿ ತೆಗಿಬೇಕು. ನಾನೆಲ್ಲ ಮುಂಚೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ, ಈ ಥರ ಎಲ್ಲ ಕುಡಿಯೋಳೆ ಅಲ್ಲ ನಾನು. ಬಟ್ ಈಗ ನಮಗೆ ಗೊತ್ತಾಗ್ತಾ ಉಂಟು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಬೇಕಂತ. ಹಾಗೆ ಇದನ್ನೆಲ್ಲ ತೆಗಿತಾ ಇದ್ದೇನೆ. ಅದರ ಜೊತೆಗೆ ನಾನು
ಪ್ರೋಟೀನ್ ಶೇಕನ್ನು ಕೂಡ ಕುಡಿತೇನೆ. ಇದು ಕೂಡ ಹಾಗೆ ತುಂಬ ಒಳ್ಳೆಯದು ಬ್ಯಾಕ್ ಪೇನಿಗೆಲ್ಲ. ಇದೆಲ್ಲ ಕುಡಿದಾದ ನಂತರ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮಾಡಿ ಸ್ವಲ್ಪ ಹಸಿವಾಗಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನಾನು ಪೈನಾಪಲನ್ನು ಉಪ್ಪಿನಲ್ಲಿ ಹಾಕಿಟ್ಟಿದ್ದಲ್ವ, ಅದನ್ನು ಸ್ವಲ್ಪ ತಿಂತಾ ಇದ್ದೇನೆ. ನಿಮಗೆ ಪೈನಾಪಲ್ಲಿ ತಿನ್ನಬೇಕಂತೇನೇನಿಲ್ಲ, ವಾಟರ್ ಮೆಲನ್ ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ, ಆ್ಯಪಲ್ ಕೂಡ ಆ್ಯಡ್ ಮಾಡ್ಬೋದು, ಪಪ್ಪಾಯ ಕೂಡ ಆ್ಯಡ್ ಮಾಡ್ಬೋದು. ಮತ್ತು ಪೈನಾಪಲ್ ಮತ್ತು ವಾಟರ್ ಮೆಲನ್ ಇದೆ ಅಲ್ವ, ಅದು ನಮಗೆ ತಿಂದರೆ ಜಾಸ್ತಿ ನಮ್ಮ ಹೊಟ್ಟೆ ಫುಲ್ಲಾದ ಫೀಲ್ ಆಗುತ್ತೆ. ಹಾಗೆ ನಾವು ಏನೇ ತಿನ್ನೋದಾದರೂ 30 ಸಲ ಒಂದು ಬೈಟನ್ನು ಅಗೆದು ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಬೇಗನೆ ಫುಲ್ಲಾಗುತ್ತೆ, ಡೈಜೆಸ್ಟನ್ ಸಿಸ್ಟಮ್ ಕೂಡ ಒಳ್ಳೆಯದಾಗ್ತದೆ ಅಂತೇಳಿ ತುಂಬ ವೆಯ್ಟ್ ಲಾಸ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಹೇಳಿದ್ದನ್ನು ನಾನು ಕೂಡ ಫಾಲೋ ಮಾಡ್ತಾ ಇದ್ದೇನೆ. ಈಗ ಲಂಚಿಗೆ ಟೈಮ್ ಆಗುವಾಗ ಬಿಫೋರ್ ಲಂಚ್ 1 ಗ್ಲಾಸ್ನಷ್ಟು ನೀರು ಕುಡಿತೇನೆ ನಾನು. ಅದು ಬ್ರೇಕ್ಫಾಸ್ಟಿಗಿಂತ ಮುಂಚೆ ಕೂಡ ಹಾಗೆಯೇ 1 ಗ್ಲಾಸ್ ನೀರು ಕುಡಿತೇನೆ. ಈಗ ಲಂಚಿಗೆ ನಾನು ಎಲ್ಲಿ ತೆಗೆದದ್ದು ಕೋಕೆ ಇದೆಲ್ಲ ಮನೋಳಿ, ಅದರದ್ದು ಉಪ್ಪೇರಿ ಅಥವಾ ಏನು ಹೇಳ್ತೀರಾ, ಕೆಲವರು ಪುಡಿಕರಿ ಅಂತೆಲ್ಲ ಹೇಳ್ತಾರೆ, ಹಾಗೆ ಅದನ್ನು ತೆಗೆದಿದ್ದೇನೆ. ಹಾಗೆ 1 ಪೀಸಷ್ಟು ಚಿಕನ್ ಕೂಡ ಇಲ್ಲಿ ಇತ್ತು ಮನೆಯಲ್ಲಿ, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಮನೋಲಿದೇ ತೆಗಿಬೇಕಂತೇನಿಲ್ಲ, ನೀವು ಬೇಕಾದರೆ ಪಾಲಕ್ ಸೊಪ್ಪು, ಹೀರೆಕಾಯಿ ಅಥವಾ ಏನು ಈ ಥರ ಮಿನರಲ್ಸ್ ಇದ್ದಂತಹ ಜಾಸ್ತಿ ಫೈಬರ್ ಕಂಟೆಂಟ್ ಇರುವಂತಹ ಏನು ವೆಜಿಟೇಬಲ್ಸ್ ಇದೆ ಅದನ್ನು ಮಾತ್ರ ಆ್ಯಡ್ ಮಾಡಬೇಕು. ಹಾಗೆ ಇದಕ್ಕೆ ಬೆಸ್ಟಾಗಿ ನಾನು ಹೇಳೋದೇನೆಂದರೆ ಒಂದು ಕಾಕೆ, ಇಲ್ಲದಿದ್ದರೆ ಪಾಲಕ್ ಸೊಪ್ಪು, ಇಲ್ಲದಿದ್ದರೆ ಪೀರೆ ಅಂತ ಹೇಳ್ತಾರೆ ನೋಡಿ, ಇದೆಲ್ಲ ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಮತ್ತು ಕ್ಯಾಬೇಜ್ ಕೂಡ ತುಂಬ ಒಳ್ಳೆಯದು. ಹಾಗೆ ನಂದಿಲ್ಲಿ ಲಂಚ್ ಮುಗಿಯಿತು. ಲಂಚ್ ಆದ ನಂತರ ನಾನು ಸ್ವಲ್ಪ ನೀರು ಕುಡಿತೇನೆ. ಒಮ್ಮೆಲೆ ನಾನು ಯಾವುದೂ ಕುಡಿಯಲ್ಲ, ಸ್ವಲ್ಪ ಆಗಿ ಕುಡಿಯೋದೇ ಆರೋಗ್ಯಕ್ಕೆ ಒಳ್ಳೆಯದಂತ ನೀರು ಕುಡಿಯುವಂತಹ ಡಯಟಿಷನ್ಸ್ ತುಂಬ ಇರ್ತಾರೆ, ಅವರು ಕೂಡ ಹೇಳಿದ್ದನ್ನು ಕೇಳಿ ಅದನ್ನೇ ನಾನು ಕೂಡ ಫಾಲೋ ಮಾಡ್ತಾ ಇದ್ದೇನೆ. ಈಗ ನಂದು ಲಂಚಲ್ಲಾಗಿ ಸ್ವಲ್ಪ ಬ್ರೇಕ್ ಆದ ನಂತರ ಸ್ವಲ್ಪ ಹೊಟ್ಟೆ ಫುಲ್ ಆಗಲಿಲ್ಲ ಅನ್ನೋ ಒಂದು ಫೀಲ್ ಆಗುವಾಗ ಅಗೇನ್ ಸ್ವಲ್ಪ ವಾಟರ್ ಮೆಲನನ್ನು ಸ್ವಲ್ಪ ಉಪ್ಪು ಹಾಕಿ ತಗೊಳ್ತಾ ಇದ್ದೇನೆ. ನಾನು ಏನೇ ತಿನ್ನುವಾಗ ಕೂಡ ಈಗ ಜಾಸ್ತಿ ಅಗೆದು ತಿನ್ನಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಹಾಗೆ ತಿನ್ನೋದ್ರಿಂದ ನಮಗೆ ಡೈಜೆಸ್ಟನ್ ಸಿಸ್ಟಮ್ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಹಾಗೆ ಯಾವುದೇ ನಾನು ವಸ್ತುವನ್ನು ತೆಗೆಯುವಾಗ ಜಾಸ್ತಿ ಅಗೆದು ತಿನ್ನಲಿಕ್ಕೆ ಟ್ರೈ ಮಾಡ್ತೇನೆ. ಹಾಗೆ ನೀವು ಇದನ್ನು ನೋಡಿ ಹೀಗೇ ಮಾಡಬೇಕು ಹಾಗೇ ಮಾಡಬೇಕಂತೇನಿಲ್ಲ, ನಿಮ್ಮ ಮನೆಯಲ್ಲಿ ಏನಿರ್ತದೆ ಅದನ್ನು ನೀವು ಅದಕ್ಕೆ ಆ್ಯಡ್ ಮಾಡ್ಬೋದು. ಈಗ ಒಂದು 3 ಗಂಟೆ 4 ಗಂಟೆ ಅಂದಾಜಿಗೆ ನನಗೇನಾದರೂ ಸ್ನ್ಯಾಕ್ಸ್ ಐಟಮ್ಸ್ ತಿನ್ನಬೇಕಂತಿದ್ರೆ ನಾನು ಸ್ವಲ್ಪ ನಟ್ಸನ್ನು ಆ್ಯಡ್ ಮಾಡ್ತೇನೆ. ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂದರೆ ಸನ್ಫ್ಲವರ್ ಸೀಡ್ ಮತ್ತು ಬಾದಾಮ್, ಇದನ್ನೆಲ್ಲ ನೀವು ಒಂದು ಹ್ಯಾಂಡ್ಫುಲ್ಲಾಗಿ ಯೂಸ್ ಮಾಡ್ಬೋದು. ಆನಂತರ ನಾನು ಒಂದು ಬಾಳೆಹಣ್ಣು, ಅಂದರೆ ನಮ್ಮದು ನಾರ್ಮಲ್ ಸ್ವೀಟ್ ಜಾಸ್ತಿ ಇರುವಂತಹ ಬಾಳೆಹಣ್ಣು ಅಲ್ಲ, ಇದು ರೋಬೋಸ್ಟ್ ಬನಾನಾ ಇದೆ ಅಲ್ವಾ, ನಮ್ಮ ಊರಿನಲ್ಲೆಲ್ಲ ಸಿಗ್ತದೆ ಇದರಲ್ಲಿ ಹಸಿರು ಕೂಡ ಬರ್ತದೆ, ಅದು ಕೂಡ ತಿನ್ಬೋದು. ಒಂದು ತೆಗಿತೇನೆ. ಆಮೇಲೆ ಪ್ರೋಟೀನ್ ಶೇಕ್ ಕೂಡ 6 ಗಂಟೆ ಆಗುವಾಗ ಕುಡಿದು ನನ್ನ ಫುಡ್ಡನ್ನು ಲಾಸ್ಟ್ ಮಾಡಿದ್ದೇನೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿದ್ದು ನನ್ನದು ಫುಲ್ ಡೇ ಡಯಟ್ ಏನು ಫುಡ್ ತೆಗೆದೇನೆ ಅದರದ್ದು ವಿಡಿಯೋ ಇಷ್ಟೇ. ನೀವು ಕೂಡ ಈ ಥರ ಫಾಲೋ ಮಾಡ್ಬೋದು ನಿಮ್ಮ ಓನ್ ರಿಸ್ಕಲ್ಲಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇಲ್ಲ, ಹೆಲ್ತ್ ಇಶ್ಯೂಸ್ ಇಲ್ಲ ಅಂದರೆ ನೀವು ಈ ಥರ ಫಾಲೋ ಮಾಡ್ಬೋದು. ನಾನು ಯಾವ ಥರ ಫಾಲೋ ಮಾಡಿದ್ದೇನೆ ಅನ್ನೋದು ನಿಮಗೆ ನಾನಿವತ್ತು ಶೇರ್ ಮಾಡಿದ್ದೇನೆ. ನಾನು ಸ್ಟಾರ್ಟಿಂಗಲ್ಲಿ 83 ಸಮಥಿಂಗ್ ಇದ್ದೆ, ಈಗ 68 ಸಮಥಿಂಗ್ ಆಗಿದ್ದೇನೆ. ನನ್ನ ಗೋಲ್ ಅಚೀವ್ ಮಾಡಲಿಕ್ಕೆ ಇನ್ನೂ ಕೂಡ ಉಂಟು, ಇನ್ನೂ ಕೂಡ ಮಾಡಬೇಕು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದೇನೆ ಅನ್ನಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.